ನಮಸ್ಕಾರ ಸ್ನೇಹಿತರೆ. ನಮ್ಮ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಆಳದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಕಾಣಸಿಗದ ಒಂದು ಅಪರೂಪದ ಜೀವಿ ವಾಸ ಮಾಡುತ್ತೆ. ಅದನ್ನ ನೋಡೋದಕ್ಕೆ ಕೋತಿ ತರ ಕಂಡ್ರೂ ಕೂಡ ಅದು ಸಾಮಾನ್ಯವಾದ ಕೋತಿಯಲ್ಲ. ಅದರ ಹೆಸರು ಸಿಂಹಬಾಲದ ಸಿಂಗಳಿಕ. ಇಂಥ ಅಪರೂಪದ ಜೀವಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಾನು ಅಮೇಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಸಿಂಗಳಿಕದ ಅದ್ಭುತ ರೂಪವನ್ನು ಒಮ್ಮೆ ನೋಡಿ. ಕಪ್ಪು ದೇಹ, ಮುಖದ ಸುತ್ತಲೂ ಬಿಳಿ ಗಡ್ಡ. ಈ ಬಿಳಿ ಗಡ್ಡ ಇರೋ ಕಾರಣದಿಂದ ಇದನ್ನ ಬಿಯರ್ಡ್ ಆಪ್ ಅಥವಾ ಗಡ್ಡದ ವಾನರ ಅಂತ ಕೂಡ ಇದಕ್ಕೆ ಕರೀತಾರೆ. ಆದ್ರೆ ಇದಕ್ಕೆ ಹೆಸರು ಬಂದಿರೋದು ಮಾತ್ರ ಇದರ ವಿಶೇಷವಾದ ಬಾಲದಿಂದ. ಸಿಂಹದ ಬಾಲದಂತೆ ತೆಳ್ಳಗೆ ತುದಿಯಲ್ಲಿ ದಪ್ಪ ಕುಂಚ ಇರುವ ಕಾರಣ ಇದನ್ನ ಸಿಂಹಬಾಲದ ಸಿಂಗಳಿಕ ಅಂತ ಕರೀತಾರೆ. ಇದರ ಬಾಲವೇ ಇದರ ಅತಿ ದೊಡ್ಡ ಗುರುತು. ಸ್ನೇಹಿತರೆ, ಈ ಸಿಂಗಳಿಕಗಳು ಮರಗಳ ರಾಜರು. ಇತರ ಕೋತಿಗಳಂತೆ ಇವು ನೆಲಕ್ಕೆ ಕಾಲಿಡೋದೇ ತುಂಬಾ ಅಪರೂಪ. ದಿನದಲ್ಲಿ 70% ಭಾಗ ಕಾಲವನ್ನ ಮರದ ಮೇಲೇನೆ ಕಳೆಯುತ್ತೆ ಸ್ನೇಹಿತರೆ. ಇವುಗಳ ಪ್ರಮುಖ ಆಹಾರ ಏನಪ್ಪಾ ಅಂತಂದ್ರೆ ಹಣ್ಣುಗಳು, ಬೀಜಗಳು, ವಿಶೇಷವಾದ ಎಲೆಗಳು ಮತ್ತು ಕೀಟಗಳನ್ನ ಈ ಒಂದು ಸಿಂಗಳಿಕಗಳು ತಿಂದು ಬದುಕುತ್ತೆ. ಅವುಗಳ ಕೆನ್ನೆಯಲ್ಲಿ ಚೀಲಗಳಿರೋ ಕಾರಣದಿಂದ ಒಂದೇ ನಿಮಿಷದಲ್ಲಿ ತುಂಬಾ ಆಹಾರವನ್ನ ಸಂಗ್ರಹಿಸಿ ಸುರಕ್ಷಿತ ಜಾಗಗಳಿಗೆ ಹೋಗಿ ತಿನ್ನುತ್ತೆ ಸ್ನೇಹಿತರೆ. ಇವುಗಳು ಒಂದು ಗುಂಪಿನಲ್ಲಿ ಸಾಮಾನ್ಯವಾಗಿ 10-20 ಸದಸ್ಯರಿರುತ್ತೆ. ಕೆಲವೊಮ್ಮೆ 30ಕ್ಕೂ ಹೆಚ್ಚು ಸದಸ್ಯರಿರೋದು ಕೂಡ ಉಂಟು. ಗಂಡು ಸಿಂಗಳಿಕಗಳು ತಮ್ಮ ಪ್ರದೇಶವನ್ನ ರಕ್ಷಿಸಲು ಮತ್ತೆ ಗುರುತಿಸಿಕೊಳ್ಳಲು ವಿಶೇಷವಾಗಿ ಗಟ್ಟಿಯಾಗಿ ಶಬ್ದವನ್ನ ಮಾಡುತ್ತೆ. ಹಾಗನ್ ಮಾತಿಗೆ ಇವು ಆಕ್ರಮಣಕಾರಿ ಜೀವಿಗಳಲ್ಲ. ಇವು ತುಂಬಾ ನಾಚಿಕೆ ಸ್ವಭಾವದ ಜೀವಿಗಳು. ಮನುಷ್ಯನನ್ನ ಕಂಡ ಕೂಡಲೇ ಮರದ ಮೇಲೆ ಏರಿ ಸ್ತಬ್ಧವಾಗಿ ಒಂದೆಡೆ ಕೂರುತ್ತೆ ಸ್ನೇಹಿತರೆ. ವೀಕ್ಷಕರೇ, ಈ ಸಿಂಗಳಿಕಗಳು ನೋಡಲು ಕೇವಲ ಆಕರ್ಷಕ ಜೀವಿಗಳು ಮಾತ್ರ ಅಲ್ಲ. ಇವುಗಳ ಪಾತ್ರ ನಮ್ಮ ಪಶ್ಚಿಮ ಘಟ್ಟಗಳ ಮಳೆಕಾಡಿಗೆ ತುಂಬಾ ಅನಿವಾರ್ಯವಾಗಿದೆ ಸ್ನೇಹಿತರೆ. ಅದು ಹೇಗಪ್ಪ ಅಂತಂದ್ರೆ, ಇವುಗಳು ತಿಂದ ಹಣ್ಣಿನ ಬೀಜಗಳನ್ನ ಅವು ಇರುವ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮತ್ತು ಸ್ವಲ್ಪ ದೂರದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಆ ಬೀಜಗಳನ್ನ ಬಿಟ್ಟು ಬರೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೊಸ ಮರಗಳ ಒಂದು ಬೀಜ ಪ್ರಸರಣಕ್ಕೆ ತುಂಬಾ ಈ ಸಿಂಗಳಿಕಗಳು ಸಹಕಾರಿಯಾಗಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಪಶ್ಚಿಮ ಘಟ್ಟಗಳ ಮಳೆ ಕಾಡುಗಳು ಹಸಿರಾಗಿರೋದಕ್ಕೆ ಈ ಸಿಂಗಳಿಕಗಳು ಕೂಡ ಒಂದು ಬಹುಮುಖ್ಯವಾದ ಕಾರಣ ಆಗಿದೆ ಸ್ನೇಹಿತರೆ. ಆದ್ರೆ ಇತ್ತೀಚಿನ ಕೆಲವೊಂದು 10-20 ವರ್ಷಗಳಲ್ಲಿ ಈ ಒಂದು ಅಪರೂಪದ ಜೀವಿಗೆ ತುಂಬಾ ದೊಡ್ಡ ಸಂಕಷ್ಟ ಎದುರಾಗಿದೆ. ಅದು ಏನಪ್ಪಾ ಅಂತ ಅಂದ್ರೆ, ನಮ್ಮ ಪಶ್ಚಿಮ ಘಟ್ಟಗಳ ಕಾಡುಗಳ ಒಂದು ನಾಶದಿಂದಾಗಿ, ಜೊತೆಗೆ ನಮ್ಮ ಕಾಡಿನ ಮಧ್ಯಗಳಲ್ಲಿ ನಾವು ಓಡಾಡೋದಕ್ಕೆ ಮಾಡಿಕೊಳ್ಳುವ ಹೊಸ ರಸ್ತೆಗಳಿಂದಾಗಿ ಇವುಗಳ ಸಂಖ್ಯೆ ಇತ್ತೀಚೆಗೆ ಗಣನೀಯವಾಗಿ ಕುಸಿದಿದೆ. ಮತ್ತೊಂದು ರಿಪೋರ್ಟ್ನ ಪ್ರಕಾರ ತಮಿಳುನಾಡಿನ ವಾಲ್ಪರೆ ಎಂಬ ಪ್ರದೇಶದಲ್ಲಿ ಈ ಒಂದು ಸಿಂಗಳಿಕಗಳ ಸಂಖ್ಯೆ ತುಂಬಾ ಗಣನೀಯವಾಗಿ ಹೆಚ್ಚಿತ್ತು. ಆದ್ರೆ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಆದ ಒಂದು ಕಾಡಿನ ನಾಶದಿಂದಾಗಿ ಅವುಗಳ ಸಂಖ್ಯೆ ಸಾಕಷ್ಟು ಕಡಿಮೆ ಆಯ್ತು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಒಂದು ಸಪರೇಟ್ ವಿಡಿಯೋನ ಕವರ್ ಮಾಡಿದ್ದೀನಿ. ನೀವು ಈ ವಿಡಿಯೋದ ಕೊನೆಯಲ್ಲಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೂಡ ಆ ಒಂದು ಲಿಂಕ್ ಅನ್ನ ನೀವು ನೋಡಿ ಆ ವಿಡಿಯೋನು ಕೂಡ ಪೂರ್ತಿ ನೋಡ್ಬೋದು. ಈಗ ವಿಷಯಕ್ಕೆ ಬಂತಂದ್ರೆ, ಸದ್ಯದ ಮಟ್ಟಿಗೆ ಈ ಸಿಂಗಳಿಕಗಳು ಇರುವುದು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಕಾಡಿನ ಪ್ರದೇಶಗಳಲ್ಲಿ ಮಾತ್ರ ಇವು ಸೀಮಿತವಾಗಿದೆ. ಜೊತೆಗೆ ತುಂಬಾ ಕಡಿಮೆ ಇರೋದ್ರಿಂದ, ಇವುಗಳ ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇರೋದ್ರಿಂದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ನ ಒಂದು ಅಳಿವಿನಂಚಿನಲ್ಲಿರುವ ಜೀವಿಗಳ ಪಟ್ಟಿಯಲ್ಲಿ ಈ ಸಿಂಗಳಿಕಗಳು ಸೇರಿದೆ ಸ್ನೇಹಿತರೆ. ಈ ಸಿಂಗಳಿಕಗಳ ಸಂಖ್ಯೆ ಯಾಕಿಷ್ಟು ಗಣನೀಯವಾಗಿ ಕಡಿಮೆ ಆಗುತ್ತೆ ಅಂತಂದ್ರೆ, ಅದಕ್ಕೆ ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ಈ ಸಿಂಗಳಿಕಗಳ ಆಯಸ್ಸು 20-30 ವರ್ಷ ಇರುತ್ತೆ. 20-30 ವರ್ಷದಲ್ಲಿ ಒಂದು ಹೆಣ್ಣು ಸಿಂಗಳಿಕ ಏನಿರುತ್ತೆ, ಆ ಸಿಂಗಳಿಕ 2-3 ಮರಿಗಳಿಗೆ ಮಾತ್ರ ಜನ್ಮ ಕೊಡುತ್ತೆ ಸ್ನೇಹಿತರೆ. ಅದರ ಒಂದು 20-30 ವರ್ಷಗಳಲ್ಲಿ. ಅಂದ್ರೆ ಅದು ಮೆಚುರಿಟಿ ಬರೋದು ಒಂದು 4-5 ವರ್ಷ ಆದ್ಮೇಲೆ, 5 ವರ್ಷದಿಂದ ಅದರ ಒಂದು ಮುಂದಿನ ಒಂದು 15 ವರ್ಷದಲ್ಲಿ ಕೇವಲ 3 ಮರಿ ಮಾತ್ರ ಹಾಕುತ್ತೆ. ಅಂದ್ರೆ ಸರಾಸರಿ ಒಂದು 3 ವರ್ಷಕ್ಕೆ 1 ಮರಿ ಮಾತ್ರ ಹಾಕುತ್ತೆ. ಹಾಗಾಗಿ ಒಂದು ಸಿಂಗಳಿಕ ಸಾಯೋದು ಕೂಡ ನಮ್ಮ ಒಂದು ಪ್ರಕೃತಿಗೆ ಮತ್ತು ಪರಿಸರಕ್ಕೆ ತುಂಬಾ ದೊಡ್ಡ ನಷ್ಟ ಸ್ನೇಹಿತರೆ. ಹಾಗಾಗಿ ಈ ಅದ್ಭುತ ಜೀವಿಯನ್ನ, ಈ ಅಪರೂಪದ ಜೀವಿಯನ್ನ ನಾವು ಕಾಪಾಡಬೇಕು ಅಂತಂದ್ರೆ ನಮ್ಮ ಪಶ್ಚಿಮ ಘಟ್ಟಗಳನ್ನ ನಾವು ಕಾಪಾಡ್ಕೋಬೇಕು. ಜೊತೆಗೆ ಈಗಿರುವ ಸದ್ಯದ ಪಶ್ಚಿಮ ಘಟ್ಟಗಳ ಕಾಡನ್ನಾದ್ರೂ ನಾವು ಯಾವುದೇ ಕಾರಣಕ್ಕೂ ಕಡಿಬಾರ್ದು. ಜೊತೆಗೆ ಅಲ್ಲಿ ನಾವು ಕಾಡಿನಲ್ಲಿ ಟ್ರಿಪ್ ಪಾತ್ರ ಎಲ್ಲ ಹೋಗ್ತೀವಲ್ವಾ, ಅವಾಗ ಪ್ಲಾಸ್ಟಿಕ್ ಮತ್ತೆ ಇತರ ವೇಸ್ಟ್ ತ್ಯಾಜ್ಯಗಳನ್ನ ಅಲ್ಲಿ ಬಿಸಾಕ್ ಬರೋದು, ಆ ಒಂದು ಕೆಲಸಗಳನ್ನ ನಾವು ಕಡ್ಡಾಯವಾಗಿ ಮಾಡಬಾರ್ದು ಸ್ನೇಹಿತರೆ. ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ, ಈಗಿನ ನಮ್ಮ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಒಂದಷ್ಟು ಜಾಗೃತಿಯನ್ನ ನಾವು ಮೂಡಿಸಲೇಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದ್ರೆ ನಮ್ಮ ಸಿಂಗಳಿಕಗಳು ಇರಬೇಕಾದದ್ದು
ನಮ್ಮ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯದಲ್ಲೇ ಹೊರತು ನಾವು ಓಡಾಡೋ ರಸ್ತೆಯಲ್ಲ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನ ನಿಮ್ಗೆ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಮತ್ತು ನಮ್ಮ ಪರಿಸರಕ್ಕೆ ತುಂಬಾ ಒಳ್ಳೇದು ಅಂತ ನಿಮ್ಗೆ ಅನ್ಸಿದ್ರೆ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರೊಟ್ಟಿಗೆ, ಆತ್ಮೀಯರೊಟ್ಟಿಗೆ ನೀವು ಕೂಡ ಹಂಚಿಕೊಳ್ಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನ ನಿಮ್ಗೆ ತಲುಪಿಸೋದಕ್ಕೆ ನಾನು ಸಾಕಷ್ಟು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದ. ಜೈ ಹಿಂದ್, ಜೈ